ಹಾಯ್, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUC ಇತಿಹಾಸ ಹಿಸ್ಟ್ರಿ ನಾವು 2 ಅಂಕದ ಪ್ರಶ್ನೆಗಳು ನೋಡ್ತಾ ಇದ್ದೇವೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಮೇನ್ ಕ್ವಶನ್ಸ್ಗಳಾಗಿರುತ್ತೆ. ನಾನು 80 ಔಟ್ ಆಫ್ 80 ವಿಡಿಯೋನಲ್ಲಿ ನಿಮಗೆ ಅಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಕೆಲವು ಎಕ್ಸ್ಟ್ರಾ ಕ್ವಶನ್ಸ್ಗಳು ಅಂದರೆ ಬಹಳ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ಅಂತ ಕಮೆಂಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು ಅಷ್ಟೇ ನಾವು ನೋಡೋಣ. 80 ಔಟ್ ಆಫ್ 80 ವಿಡಿಯೋನಲ್ಲಿ ಹೇಳಿರುವಂತಹ ಕ್ವಶನ್ಸ್ಗಳೇ ಇವಾಗ ಇಲ್ಲಿ ಫೈನಲ್ ಆಗಿ ನಿಮಗೆ ಅಂತಿಮವಾಗಿ 2 ಅಂಕದ ಪ್ರಶ್ನೆಯಲ್ಲಿ ಯಾವುದು ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಮತ್ತು ಅದೇ ರೀತಿ ಇಲ್ಲಿ 5/3/2026ಕ್ಕೆ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಇದೆ. ಸೊ ಬನ್ನಿ ನೋಡೋಣ. ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ವಿತ್ ಆನ್ಸರ್ ಇದೆ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತ, ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿಯವರೆಗೆ ವಿಸ್ತಾರವಾಗಿತ್ತು ಅಂತ ಆನ್ಸರ್ ಆಗಿರುತ್ತೆ. ಇಲ್ಲಿ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗಿದೆ, ಆಯಿತಾ. ಅದೇ ರೀತಿ ಭಾರತದ ಯಾವುದಾದರೂ 2 ಇತರೆ ಹೆಸರುಗಳನ್ನು ತಿಳಿಸಿದ ತಕ್ಷಣ ಜಂಬೂದ್ವೀಪ ಮತ್ತು ಹಿಂದೂಸ್ತಾನ್. ಸೊ ನೆಕ್ಸ್ಟ್ ಕ್ವಶನ್, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ತಿಳಿಸಿ ಅಂದ ತಕ್ಷಣ ಖೈಬರ್ ಮತ್ತು ಬೋಲಾನ್ ಕಣಿವೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ಸೊ ನೆಕ್ಸ್ಟ್ ಕ್ವಶನ್, ಭಾರತೀಯರ ಯಾವುದಾದರೂ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ ಅಂದ ತಕ್ಷಣ ಭರತನಾಟ್ಯ ಮತ್ತು ತಕಥ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ನಳಂದ. ಸೊ ಯಾವುದಾದರೂ 2 ಬರೀರಿ, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್, ಭಾರತಕ್ಕೆ ಭೇಟಿ ನೀಡಿದ 2 ಚೀನಾ ಯಾತ್ರಿಕರನ್ನು ಹೆಸರಿಸಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಫಹಿಯಾನ್ ಮತ್ತು ಹೊವೆಂಗ್ತಾಂಗ್ಸ್. ಸೊ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಆಯಿತಾ. 2 ಧರ್ಮಗಳು ಸನಾತನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ. ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳ್ಬೋದು ನಿಮಗೆ. ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲ್ಪೆ ಅಂದರೆ ಹೊಸ ಶಿಲ್ಪೆ. ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಅಂದರೆ ಹಳೆಯ ಶಿಲೆ ಅಂತ, ಆಯಿತಾ. ಸೊ ಅದೇ ರೀತಿ ಇಲ್ಲಿ ಯಾವುದಾದ್ರೂ 2 ತಾಣಗಳನ್ನು ತಿಳಿಸಿ ಅಂತ ನಿಮಗೆ ಕೇಳ್ಬೋದು ಹಳೆಯ ಶಿಲಾಯುಗದ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಭೀಮಪೇಟ ಮತ್ತು ಹುಣಸಂಗಿ. ಇಲ್ಲಿ ಆಪ್ಷನ್ ನಿಮಗೆ 2 ಕೊಟ್ಟಿದ್ದಾನೆ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಯೋಲಿಥಿಕ್ ಯಾವುದಾದ್ರೂ 2 ತಾಣಗಳು ಕೇಳ್ಬೋದು ನಿಮಗೆ, ಆಯಿತಾ. ಮೆಹರ್ಗಢ ಮತ್ತು ಸಂಗನಕಲ್ಲು. ಸೊ ನೆಕ್ಸ್ಟ್ ಕ್ವಶನ್, ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ. ಇವರು ಶವ ಸಂಸ್ಕಾರವನ್ನು ದಹನವಿಲ್ಲವೇ ಹೋಳುವ ಪದ್ಧತಿಯ ಮೂಲಕ ನಡೆಸುತ್ತಿದ್ದರು. ಸೊ ನೆಕ್ಸ್ಟ್ ಕ್ವಶನ್, ಹರಪ್ ಮತ್ತು ಮೊಹೆಂಜೊದಾರನ್ನು ಸಂಶೋಧಿಸಿದರು ಯಾರು? ಇದಕ್ಕೆ ಆನ್ಸರ್ ದಯಾರಾಮ್ ಸಹಾನಿ ಮತ್ತು RD ಬ್ಯಾನರ್ಜಿ. ನೆಕ್ಸ್ಟ್ ಕ್ವಶನ್, ಸಿಂಧೂ ನಾಗರಿಕತೆಯ ಹಂತಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂದ ತಕ್ಷಣ ನದಿ ಮಾರ್ಗದ ಬದಲಾವಣೆ, ಹವಾಮಾನ ಬದಲಾವಣೆ ಮತ್ತು ವಿದೇಶಿ ಆಕ್ರಮಣ ಆಗಿರ್ಬೋದು, ನೈಸರ್ಗಿಕ ಪ್ರಕೋಪಗಳಾಗಿರ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಯಾವುದಾದ್ರೂ 2 ಬರೀರಿ. ಸಿಂಧೂ ನಾಗರಿಕತೆಯ 2 ನಗರಗಳನ್ನು ಹೆಸರಿಸಿ ಅಂದ ತಕ್ಷಣ ಗೊತ್ತಿದೆ, ಈಜಿ, ಹರಪ್ಪ ಮತ್ತು ಮೊಹೆಂಜೊದಾರೋ. ನೆಕ್ಸ್ಟ್ ಕ್ವಶನ್, ಸಿಂಧೂ ನಾಗರಿಕತೆಯ 2 ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂದ ತಕ್ಷಣ ಲೋಥಾಲ್ ಮತ್ತು ಹರಪ್ಪ. ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವ್ಯಾವು? ಸಭಾ ಮತ್ತು ಸಮಿತಿ. ಇದಕ್ಕೆ ಆನ್ಸರ್ ಇಲ್ಲಿದೆ. ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ. ಇದಕ್ಕೆ ಕೇಳ್ಬೋದು ಋಗ್ವೇದ ಮತ್ತು ಯಜುರ್ವೇದ. ವೈದಿಕ ಕಾಲದ ಯಾವುದಾದ್ರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ವೆರಿ ಇಂಪಾರ್ಟೆಂಟ್, ಗಾಗ್ರಿ ಮತ್ತು ಮೈತ್ರಿಯ. ಯಾವುದಾದ್ರೂ 2 ವರ್ಣಗಳನ್ನು ಹೆಸರಿಸಿ ಅಂದ ತಕ್ಷಣ ಬ್ರಾಹ್ಮಣ ಮತ್ತು ಶೂದ್ರ. ಸೊ ಯಾವುದಾದ್ರೂ 2 ಬರೀರಿ. ಕೌಟಿಲ್ಯ ಯಾರು? ಅವನ ಪ್ರಸಿದ್ಧ ಕೃತಿ ಯಾವುದು? ಮಹಾನ ರಾಜಕೀಯ ತತ್ವಜ್ಞಾನಿ. ಪ್ರಸಿದ್ಧ ಕೃತಿ ಅರ್ಥಶಾಸ್ತ್ರ. ಶಾತವಾಹನರ ಯಾವುದಾದ್ರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಅಮರಾವತಿ ಮತ್ತು ನಾಗಾರ್ಜುನಗೊಂಡ. ನೆಕ್ಸ್ಟ್ ಕ್ವಶನ್, ಫಹಿಯಾನ್ ಯಾರು ಮತ್ತು ಅವನು ಏತಕ್ಕೆ ಭಾರತಕ್ಕೆ ಬಂದನು? ಇದಕ್ಕೆ ಫಹಿಯಾನ್ ಒಬ್ಬ ಚೀನಾ ಯಾತ್ರಿಕ, ಬೌದ್ಧ ಧರ್ಮದ ಅಧ್ಯಯನ ಮಾಡಲು, ಆಯಿತಾ, ಬಂದನು ಅಂತ. ಸೊ ನೆಕ್ಸ್ಟ್ ಕ್ವಶನ್, ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರೆ ಯಾರು ಮತ್ತು ಎಲ್ಲಿ ಅಂತ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಯಕ ಚಾವುಂಡರಾಯನು. ಸ್ಥಳ ಶ್ರವಣಬೆಳಗೊಳ, ಹಾಸನ ಜಿಲ್ಲೆ, ಕರ್ನಾಟಕದಲ್ಲಿ. ಇಮ್ಮಡಿ ಪುಲಿಕೇಶಿ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ ಅಂದ ತಕ್ಷಣ ಪರಮೇಶ್ವರ ಮತ್ತು ಸತ್ಯಾಶ್ರಯ. ಸೊ ಇದು ಆಗಿರುತ್ತೆ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಪ್ರಮುಖ ಮೂಲಾಂಶಗಳನ್ನು ಹೆಸರಿಸಿ. ಸಮುದ್ರಗುಪ್ತನ ಅಲಹಾಬಾದ್ ಶಾಸನ ಮತ್ತು ಫಹಿಯಾನನ ಪ್ರಯಾಣ ಕಥನ. ಸೊ ನೆಕ್ಸ್ಟ್ ಕ್ವಶನ್, ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಯಾರು? ಸೊ ಇದಕ್ಕೆ ಆನ್ಸರ್ ನಾನು ಹೇಳಿದ್ದೇನೆ. ಸೊ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದರು ಯಾರು ಮತ್ತು ಎಲ್ಲಿ? ಒನ್ನೆಯ ಕೃಷ್ಣ, ಎಲ್ಲೋರದಲ್ಲಿ. ಆನ್ಸರ್. ಸೊ ಇಲ್ಲಿ ಪಂಪನ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ ಅಂದ ತಕ್ಷಣ ವಿಕ್ರಮಾನುಜ ವಿಜಯ ಮತ್ತು ಆದಿಪುರಾಣ. ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ, ಪಂಪ ಭಾರತ ಮತ್ತು ಆದಿಪುರಾಣ ಅಂತ.
ಎರಡನೇ ತೈರನ್ ಯುದ್ಧ ಯಾರ ನಡುವೆ ನಡೆಯಿತು? ಎರಡನೇ ತೈರನ್ ಯುದ್ಧ ಮೊಹಮ್ಮದ್ ಗೋರಿ ಮತ್ತು ರಾಜ್ ಪೃಥ್ವಿರಾಜ್ ಚೌಹಾಣ್, ಆಯಿತಾ, 1192ರಲ್ಲಿ ನಡೆಯಿತು. ಸೊ ನೆಕ್ಸ್ಟ್ ಕ್ವಶನ್, ತಾರೀಖ್-ಇ-ಫಿರೋಜ್ ಶಾಹಿಯನ್ನು ಬರೆಯಲಾರಂಭಿಸಿದರೆ ಯಾರು? ಅದನ್ನು ಪೂರ್ಣಗೊಳಿಸಿದವರು ಯಾರು? ಯಾರು ಬರೆಯಲಾರಂಭಿಸಿದಂದರೆ ಜಿಯಾವುದ್ದೀನ್ ಬರಾನಿ ಮತ್ತು ಪೂರ್ಣಗೊಳಿಸಿದವರು ಸಿರಾಜ್ ಆಸಿಫ್. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಅಬುಲ್ ಫಜಲ್ನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂದ ತಕ್ಷಣ ಅಕ್ಬರ್ನಾಮ, ಐನ್-ಇ-ಅಕ್ಬರಿ. ತಾಜ್ ಮಹಲ್ ಕಟ್ಟಿಸಿದವರು ಯಾರು? ಅದು ಎಲ್ಲಿದೆ? ಆಯಿತಾ, ಶಹಜಾನ್ ಕಟ್ಟಿಸಿದನು, ಭಾರತದ ಉತ್ತರ ಪ್ರದೇಶದ ರಾಜ್ಯದ ಆಗ್ರಾದಲ್ಲಿದೆ. ಸೊ ನೆಕ್ಸ್ಟ್ ಕ್ವಶನ್, ಅಕ್ಬರ್ನ ಕಾಲದ ಯಾವುದಾದ್ರೂ 2 ಪ್ರಸಿದ್ಧ ಇತಿಹಾಸಕರನ್ನು ಹೆಸರಿಸಿ ಅಂದ ತಕ್ಷಣ ಅಬುಲ್ ಫಜಲ್ ಬೌದ್ನಿ. ಸೊ ನೆಕ್ಸ್ಟ್ ಕ್ವಶನ್, ತೋದರ ಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದ್ರೂ 2 ವಿಧಗಳನ್ನು ಹೆಸರಿಸಿ ಅಂದ ತಕ್ಷಣ ಪೌರತಿ, ಚಚರ, ಬಂಜರ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ ತಾಯಿ ಜೀಜಾಬಾಯಿ, ಸಂತ್ ರಾಮದಾಸ್ ಮತ್ತು ಸಂತ್ ತುಕಾರಾಮ್. ಸರ್ದೇಶ್ಮುಖಿ ಎಂದರೇನು? ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಯೊಂದಿಗೆ ಹೆಚ್ಚುವರಿ ಶೇಕಡಾ 10ರಷ್ಟು ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಿತ್ತು. ಇದನ್ನು ಸರ್ದೇಶ್ಮುಖಿ ಎಂದು ಕರೆಯಲಾಗಿತ್ತು. ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು ಯಾವುವು? ಚೌತ್ ಮತ್ತು ಸರ್ದೇಶ್ಮುಖಿ. ನೆಕ್ಸ್ಟ್ ಕ್ವಶನ್, ಕನ್ನಡದ ಪ್ರಥಮ ನಾಟಕ ಯಾವುದು? ಅದನ್ನು ಬರೆದವರು ಯಾರು? ಇಂಪಾರ್ಟೆಂಟ್ ಇದೆಲ್ಲ ಪ್ರಶ್ನೆ. ನಾಟಕ ಮಿತ್ರವಿಂದ ಗೋವಿಂದ, ಕವಿ ಸಿಂಗರಾಯ. ಸೊ ನೆಕ್ಸ್ಟ್ ಕ್ವಶನ್, ಮೊಹಮ್ಮದ್ ಗವಾನ್ ಯಾರು? ಅವನು ಮದರ್ಸಾವನ್ನು ಎಲ್ಲಿ ನಿರ್ಮಿಸಿದನು ಅಂತ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಮೊಹಮ್ಮದ್ ಗವಾನ್ ಯಾರು ಅಂದ ತಕ್ಷಣ ಬಹುಮನಿ ಸುಲ್ತಾನರ ಸಾಮ್ರಾಜ್ಯದ ಅತ್ಯಂತ ಪ್ರಭಾವಶಾಲಿ ಪ್ರಧಾನಮಂತ್ರಿ. ಕರ್ನಾಟಕದಲ್ಲಿ ಬಿದರ್ ಇದೆಯಲ್ಲ, ಅಲ್ಲಿ ಅವರು ಮದರ್ಸಾವನ್ನು ಕಟ್ಟಿಸಿದರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು? ಸೊ ಇದಕ್ಕೆ ಆನ್ಸರ್ ನೋಡ್ಕೊಳ್ಳಿ ಇಲ್ಲಿ ಶಾರ್ಟ್ ಆಗಿ. ಸೊ ನೆಕ್ಸ್ಟ್ ಕ್ವಶನ್, ಅನುಭವ ಮಂಟಪವನ್ನು ಸ್ಥಾಪಿಸಿದರೆ ಯಾರು ಮತ್ತು ಎಲ್ಲಿ? ಬಸವಣ್ಣವರು, ಬಸವ ಕಲ್ಯಾಣದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಇಲ್ಲಿ ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಕಾಲಡಿ, ಕೇರಳ, ಕ್ರಿಸ್ತಶಕ 788ರಲ್ಲಿ. ಸಹಾಯಕ ಸೈನಿ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂದ ತಕ್ಷಣ ಇಲ್ಲಿ ತಿರುವಾಂಕೂರು ಮತ್ತು ಉದಯಪುರ, ಭರತ್ಪುರ, ನಾಗ್ಪುರ ಮತ್ತು ಮೈಸೂರು, ಹೈದರಾಬಾದಿನ ನಿಜಾಮ, ಯಾವುದಾದರೂ ಇಲ್ಲಿ 2 ಬರೀರಿ. ಭಾರತದಲ್ಲಿ ಡಚ್ಚರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂದ ತಕ್ಷಣ ನಾಗಪಟ್ಟಣ, ಕೋಚಿನ್. ಭಾರತದಲ್ಲಿ ಫ್ರೆಂಚರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂದ ತಕ್ಷಣ ಪಾಂಡಿಚೇರಿ ಮತ್ತು ಈಗಿನ ಪುದುಚೇರಿ ಅಂತ ನಾವು ಕರಿತೀವಲ್ಲ, ಮತ್ತು ಸೂರತ್. ಭಾರತದಲ್ಲಿ ಬ್ರಿಟಿಷರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂದ ತಕ್ಷಣ ಸೂರತ್ ಮತ್ತು ಮದರ್ಸಾ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ. ಸಂಘಟಿತ ನಾಯಕತ್ವದ ಕೊರತೆ, ದೇಶವ್ಯಾಪ್ತಿ ಒಂದೇ ನಾಯಕತ್ವ ಹಾಗೂ ಸ್ಪಷ್ಟ ಯೋಜನೆ ಇರಲಿಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನೆಕ್ಸ್ಟ್ ಕ್ವಶನ್, ಮಹಲ್ವಾರಿ ಪದ್ಧತಿ ಅಂದರೆ ಏನೋ ನೋಡ್ಕೊಳ್ಳಿ. ಸ್ವಾಮಿ ವಿವೇಕಾನಂದರ ಪ್ರಕಟಿಸಿದ ಪತ್ರಿಕೆಗಳನ್ನು ಬರೀರಿ ಅಂದ ತಕ್ಷಣ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ. ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಗಾಂಧೀಜಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಎಲ್ಲಿ ಜರುಗಿತು ಮತ್ತು ಯಾವಾಗ? 1885ರಲ್ಲಿ ಬಾಂಬೆ. ಸೊ ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ ಅಂದ ತಕ್ಷಣ ಮಾರ್ಕ್ ಕಬ್ಬನ್ ಮತ್ತು ಬೆಂಟಮ್ ಬೋರಿಂಗ್. ಸೊ ನೆಕ್ಸ್ಟ್ ಕ್ವಶನ್, ತ್ರಿವಿರೋಗಾಮಿ ನಾಯಕರಲ್ಲಿ ಯಾವುದಾದರೂ 2 ಹೆಸರಿಸಿ ಅಂದ ತಕ್ಷಣ ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು ಮತ್ತು ಅದರ ಅಧ್ಯಕ್ಷತೆ ವಹಿಸಿದರೆ ಯಾರು? ಆಯಿತಾ, 1924 ಡಿಸೆಂಬರ್ 26ರಲ್ಲಿ ಅಧ್ಯಕ್ಷತೆ ವಹಿಸಿದವರು ಮಹಾತ್ಮ ಗಾಂಧೀಜಿಯವರು. GVP ಸಮಿತಿಯ ಯಾವುದಾದರೂ 2 ಸದಸ್ಯರನ್ನು ಹೆಸರಿಸಿ ಅಂದ ತಕ್ಷಣ ಇಲ್ಲಿ GVP ಸಮಿತಿಯ 2 ಸದಸ್ಯರು ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ರಾಜ್ ಪುನರ್ ವಿಂಗಡಣಾ ಸಮಿತಿಯ 2 ಯಾವುದಾದರೂ ಸದಸ್ಯರನ್ನು ಹೆಸರಿಸಿ. ನ್ಯಾಯಮೂರ್ತಿ ಫಜಲ್ ಅಲಿ ಅಧ್ಯಕ್ಷರು, KM ಪನಿಕರ್ ಸದಸ್ಯರು. ಕರ್ನಾಟಕ ಏಕೀಕರಣ 2 ಪ್ರಮುಖ ನಾಯಕರನ್ನು ಹೆಸರಿಸಿ ಅಂದ ತಕ್ಷಣ ಆಲೂರು ವೆಂಕಟರಾಯ, ಎಸ್ ನಿಜಲಿಂಗಪ್ಪನವರು. ಇವಾಗ 5 ಅಂಕದ ಪ್ರಶ್ನೆಗಳು ನೋಡೋಣ. ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆಗಳಾದವೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಪ್ರಾಚೀನ ಕಾಲ ಯುಗದಲ್ಲಿ ನಿಮಗೆ 1 ಪ್ರಶ್ನೆ ಕೇಳಲಾಗೋದು, ಆಯಿತಾ, ಪ್ರಾಚೀನ ಯುಗದಲ್ಲಿ. ಮತ್ತು ಅದೇ ರೀತಿ ಮಧ್ಯಕಾಲೀನ ಯುಗದಲ್ಲಿ 1 ಕ್ವಶನ್ ಕೇಳಲಾಗೋದು. ಆಧುನಿಕ ಯುಗದಲ್ಲಿ ನಿಮಗೆ 2 ಕ್ವಶನ್ ಕೇಳಲಾಗುತ್ತೆ. ಇಲ್ಲಿ ಟೋಟಲ್ ನಿಮಗೆ 4 ಪ್ರಶ್ನೆ ಇರುತ್ತೆ. ನೀವು ಯಾವುದಾದ್ರೂ 2 ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ 5 ಅಂಕದ ಪ್ರಶ್ನೆಯಲ್ಲಿ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾದವೆ, ಎಲ್ಲ ವಿದ್ಯಾರ್ಥಿಗಳು ನೋಡಿ. ಗಾಂಧಾರ್ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಇಂಪಾರ್ಟೆಂಟ್
ಫ್ಯೂಚರ್ ಆಫ್ ಗಾಂಧಾರ್ ಆರ್ಟ್ ಸ್ಟೈಲ್. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್, ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ. ನೆಕ್ಸ್ಟ್ ಕ್ವಶನ್, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಡಿಸ್ಕ್ರೈಬ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಲಾಸ್. ನೋಡಿ, ಇದು ಪ್ರಾಚೀನ ಯುಗದಲ್ಲಿ ನಿಮಗೆ ಪ್ರಶ್ನೆಗಳಾಗಿರುತ್ತೆ. ಯಾವುದಾದ್ರೂ ಒಂದು ನಿಮಗೆ ಕೇಳಲಾಗೋದು ಪ್ರಾಚೀನ ಯುಗದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಇದು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಆಯಿತಾ, ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣ. ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಹೊಯ್ಸಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ನೆಕ್ಸ್ಟ್ ಕ್ವಶನ್, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರಿಫಾರ್ಮ್ಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ ಇಂಪಾರ್ಟೆಂಟ್. ಅದೇ ರೀತಿ ಇಲ್ಲಿ ನಿಮಗೆ ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. ಇದು ನೋಡ್ಕೊಳ್ಳಿ ಕ್ಯಾಶುವಲ್ ಆಗಿ. ಡಿಸ್ಕ್ರೈಬ್ ದ ಶಿವಾಜಿಸ್ ವಿಕ್ಟೋರೀಸ್. ಆಯಿತಾ, ಪ್ಲಾಸಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವ್ಯಾವು ನೋಡ್ಕೊಳ್ಳಿ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಇದು ವಾಟ್ ಆರ್ ದ ಕಾಸಸ್ ಆ್ಯಂಡ್ ಕಾನ್ಸಿಕ್ವೆನ್ಸಿ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಪ್ರಶ್ನೆ, ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೀರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ರೈಟ್ ದ ಅಬೌಟ್ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಜುಕೇಷನ್. ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ನಿಮಗೆ ನೋಡಿ, ಇಲ್ಲಿ ಆಧುನಿಕ ಯುಗದಲ್ಲಿ 2 ಪ್ರಶ್ನೆ ಕೇಳಲಾಗುವುದು 5 ಅಂಕದ ಪ್ರಶ್ನೆಯಲ್ಲಿ. ಸೊ ಇಲ್ಲಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಓದ್ಕೊಳ್ಳಿ. ಆಯಿತಾ, ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಟೀಚಿಂಗ್ ಆಫ್ ಶಂಕರಾಚಾರ್ಯ. ಆ ಒಂದು ಪ್ರಶ್ನೆ. ಮತ್ತು ಇನ್ನೊಂದು ಪ್ರಶ್ನೆ, ರಾಮಾನುಜಾಚಾರ್ಯ ಜೀವನ ಮತ್ತು ಬೋಧನೆ. ಆಯಿತಾ, ರೈಟ್ ದ ಲೈಫ್ ಆ್ಯಂಡ್ ಟೀಚಿಂಗ್ ಆಫ್ ರಾಮಾನುಜಾಚಾರ್ಯ. ಪ್ರಶ್ನೆ, ಶಂಕರಾಚಾರ್ಯ ಮತ್ತು ರಾಮಾನುಜಾಚಾರ್ಯ ಪ್ರಶ್ನೆ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಇದು ಒಂದು ಆಪ್ಷನಲ್ಲಿ ಇಟ್ಕೊಳ್ಳಿ. ಡಿಸ್ಕಸ್ ದ ಪರ್ಸನಾಲಿಟಿ ಆಫ್ ಸ್ವಾಮಿ ವಿವೇಕಾನಂದ ಪ್ರಶ್ನೆ ನಿಮಗೆ ಕೇಳಬಹುದು. ಆಯಿತಾ, ಸೊ ಈ ರೀತಿಯಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ 10 ಅಂಕದ ಪ್ರಶ್ನೆಗಳು ನೋಡಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ವೈ ಇಸ್ ದ ಗುಪ್ತಾ ಪೀರಿಯಡ್ ಕಾಲ್ ದ ಗೋಲ್ಡನ್ ಏಜ್ ಇನ್ ಇಂಡಿಯನ್ ಹಿಸ್ಟ್ರಿ. ಎಕ್ಸ್ಪ್ಲೇನ್. ಈ ಒಂದು ಪ್ರಶ್ನೆ. ಆಯಿತಾ, ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ನಿಮಾರ್ತೆ ಎಂದು ವಿಶ್ಲೇಷಿಸಿ. ಈ ಒಂದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಎಂ ವಿಶ್ವೇಶ್ವರಯ್ಯ ಇಸ್ ಕಾಲ್ಡ್ ಎ ಮಾಡರ್ನ್ ಮೇಕರ್ ಆಫ್ ಮೈಸೂರು ಅನಾಲಿಸಿಸ್. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಕಾಸಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಇಂಡಿಯನ್ ಫಸ್ಟ್ ವಾರ್ ಇಂಡಿಪೆಂಡೆನ್ಸ್. ನೋಡಿ, ಗಾಂಧೀಜಿಯವರ ಪಾತ್ರ ಕೂಡ ಪ್ರಶ್ನೆ ನೋಡ್ಕೊಳ್ಳಿ, ಭಾರತದ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ. ಸೊ ಈ ರೀತಿಯಲ್ಲಿ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು. ಥ್ಯಾಂಕ್ ಯು.